ನಮಸ್ಕಾರ ಸ್ನೇಹಿತರೆ, ಬೇಸಿಗೆ ಬಂತೆಂದರೆ ಸಾಕು ನಮಗೆ ಮೊದಲು ನೆನಪಿಗೆ ಬರೋದು ತಣ್ಣನೆಯ ಸಾಫ್ಟ್ ಡ್ರಿಂಕ್ಸ್. ಅಂಗಡಿಯ ಫ್ರಿಡ್ಜ್ ನಲ್ಲಿ ಜೋಡಿಸಿಟ್ಟ ಆ ಬಣ್ಣ ಬಣ್ಣದ ಬಾಟಲಿಗಳು ನಮ್ಮನ್ನು ಸೆಳೆಯುತ್ತವೆ. ಆದರೆ ಈ ತಂಪು ಪಾನೀಯಗಳು ನಿಜವಾಗಿಯೂ ನಮ್ಮ ದೇಹವನ್ನು ತಂಪು ಮಾಡುವುದೆಯೇ ಎಂದು ಯಾವತ್ತಾದರೂ ಯೋಚಿಸಿದ್ದೀರಾ? ವಿಜ್ಞಾನದ ಪ್ರಕಾರ ಇಲ್ಲ. ನಾವು ಕುಡಿಯುವ ಈ ಪಾನೀಯಗಳು ತಾತ್ಕಾಲಿಕವಾಗಿ ನಾಲಿಗೆಗೆ ತಂಪು ನೀಡುತ್ತವೆ, ಆದರೆ ಹೊಟ್ಟೆಗೆ ಸೇರಿದ ತಕ್ಷಣ ಇವು ದೇಹದ ಉಷ್ಣಾಂಶವನ್ನು ಹೆಚ್ಚಿಸಲು ಶುರು ಮಾಡುತ್ತವೆ. ಇದಕ್ಕೆ ಮುಖ್ಯ ಕಾರಣ ಇದರಲ್ಲಿರುವ ಅತಿಯಾದ ಸಕ್ಕರೆ ಅಂಶ. ಒಂದು ಸಣ್ಣ ಬಾಟಲಿನ ಸೋಡಾದಲ್ಲಿ ಸುಮಾರು 8 ರಿಂದ 10 ಚಮಚ ಸಕ್ಕರೆ ಇರುತ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಸಕ್ಕರೆಯನ್ನು ಜೀರ್ಣಿಸಲು ದೇಹಕ್ಕೆ ಅತಿ ಹೆಚ್ಚಿನ ಶಕ್ತಿ ಬೇಕು. ಈ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ದೇಹದಲ್ಲಿ ಶಾಖ ಉತ್ಪತ್ತಿಯಾಗುತ್ತದೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಡಯಟ್ ಇಂಡ್ಯೂಸ್ಡ್ ಥರ್ಮೋಜೆನಿಸಿಸ್ ಎಂದು ಕರೆಯುತ್ತಾರೆ. ಅಂದರೆ ತಂಪು ಪಾನೀಯ ಕುಡಿದ ಮೇಲೆ ನಿಮ್ಮ ಮೆಟಬಾಲಿಸಂ ವೇಗವಾಗಿ ದೇಹವನ್ನು ಬಿಸಿ ಮಾಡುತ್ತದೆ. ಎರಡನೆಯದಾಗಿ ಇದರಲ್ಲಿರುವ ಕೆಫೇನ್ ಅಂಶ ದೇಹಕ್ಕೆ ಅಪಾಯಕಾರಿ. ಕೆಫೇನ್ ಒಂದು ಡಯೂರೆಟಿಕ್ ಆಗಿ ಕೆಲಸ ಮಾಡುತ್ತದೆ. ಇದರ ಅರ್ಥ ಇದು ನಿಮ್ಮ ದೇಹದಿಂದ ನೀರನ್ನು ಮೂತ್ರದ ರೂಪದಲ್ಲಿ ಬೇಗ ಹೊರಹಾಕುತ್ತದೆ. ದೇಹದಿಂದ ನೀರು ಕಡಿಮೆಯಾದಾಗ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಉಂಟಾಗುತ್ತದೆ. ಡಿಹೈಡ್ರೇಷನ್ ಆದಾಗ ದೇಹದ ಉಷ್ಣಾಂಶ ತನ್ನಿಂತಾನೇ ಏರತೊಡಗುತ್ತದೆ. ಸೋಡಾಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಒತ್ತಡದಲ್ಲಿ ತುಂಬಿರುತ್ತಾರೆ. ಈ ಗ್ಯಾಸ್ ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ಹೆಚ್ಚು ಮಾಡುತ್ತದೆ. ಹೊಟ್ಟೆಯಲ್ಲಿ ಆಸಿಡ್ ಹೆಚ್ಚಾದಾಗ ಉರಿ ಮತ್ತು ಶಾಖದ ಅನುಭವವಾಗುತ್ತದೆ. ಈ ಪಾನೀಯಗಳ pH ಮಟ್ಟ ಸುಮಾರು 2.5 ರಿಂದ 3.5 ಇರುತ್ತದೆ. ಇದು ಬ್ಯಾಟರಿಗಳಲ್ಲಿ ಬಳಸುವ ಆಸಿಡ್ ನಷ್ಟೇ ತೀಕ್ಷ್ಣವಾದ ಆಮ್ಲೀಯತೆಯನ್ನು ಹೊಂದಿದೆ. ಇಷ್ಟು ಆಸಿಡ್ ಇರುವ ಪಾನೀಯ ನಮ್ಮ ರಕ್ತದ pH ಸಮತೋಲನವನ್ನು ತಪ್ಪಿಸುತ್ತದೆ. ಈ ಅಸಮತೋಲನವನ್ನು ಸರಿಪಡಿಸಲು ದೇಹ ತನ್ನಲ್ಲಿರುವ ಕ್ಯಾಲ್ಸಿಯಂ ಅನ್ನು ಬಳಸಿಕೊಳ್ಳುತ್ತದೆ. ಇದರಿಂದ ನಿಮ್ಮ ಮೂಳೆಗಳು ಕಾಲಾನಂತರದಲ್ಲಿ ದುರ್ಬಲವಾಗುತ್ತವೆ. ಇದರಲ್ಲಿರುವ ಫಾಸ್ಫರಿಕ್ ಆಸಿಡ್ ಹಲ್ಲುಗಳ ಎನಾಮಲ್ ಅನ್ನು ಕರಗಿಸುತ್ತದೆ. ಹಲ್ಲುಗಳ ಒಳಪು ಹೋಗಿ ಹಲ್ಲುಗಳು ಸೆಳೆಯಲು ಶುರುವಾಗುತ್ತವೆ. ತಂಪು ಪಾನೀಯ ಕುಡಿದ ತಕ್ಷಣ ರಕ್ತದಲ್ಲಿ ಇನ್ಸುಲಿನ್ ಮಟ್ಟ ದಿಢೀರ್ ಏರುತ್ತದೆ. ಲಿವರ್ ಈ ಸಕ್ಕರೆಯನ್ನು ತಕ್ಷಣವೇ ಕೊಬ್ಬನ್ನಾಗಿ ಬದಲಾಗಿಸುತ್ತದೆ. ಇದರಿಂದ ಹೊಟ್ಟೆಯ ಸುತ್ತ ಬೊಜ್ಜು ಬೆಳೆಯಲು ಆರಂಭವಾಗುತ್ತದೆ. ದಿನಕ್ಕೆ 1 ಬಾಟಲಿ ಸಾಫ್ಟ್ ಡ್ರಿಂಕ್ ಕುಡಿಯುವುದರಿಂದ ಮಧುಮೇಹದ ಅಪಾಯ 20% ಹೆಚ್ಚುತ್ತದೆ. ಈ ಪಾನೀಯಗಳು ನಿಮ್ಮ ಹಸಿವನ್ನು ಕೆಡಿಸುತ್ತವೆ. ನಿಮಗೆ ಬಾಯಾರಿಕೆಯಾದಾಗ ನೀರು ಕುಡಿಯುವ ಬದಲು ಇದನ್ನು ಕುಡಿದರೆ ಮೆದುಳಿಗೆ ತಪ್ಪು ಸಂದೇಶ ಹೋಗುತ್ತದೆ. ಮೆದುಳು ತೃಪ್ತಿ ಹೊಂದದೆ ಮತ್ತೆ ಮತ್ತೆ ಸಕ್ಕರೆಯನ್ನೇ ಬಯಸುತ್ತದೆ. ಇದನ್ನೇ ಶುಗರ್ ಅಡಿಕ್ಷನ್ ಅಥವಾ ಸಕ್ಕರೆಯ ವ್ಯಸನ ಎನ್ನಲಾಗುತ್ತದೆ. ಈ ಪಾನೀಯಗಳಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳಿಲ್ಲ. ಇದರಲ್ಲಿ ಪ್ರೋಟೀನ್ ಇಲ್ಲ, ವಿಟಮಿನ್ ಇಲ್ಲ, ಮಿನರಲ್ಸ್ ಕೂಡ ಇಲ್ಲ. ಇದನ್ನು ವಿಜ್ಞಾನಿಗಳು ಎಂಪ್ಟಿ ಕ್ಯಾಲೋರೀಸ್ ಅಥವಾ ಖಾಲಿ ಕ್ಯಾಲೋರಿಗಳು ಎಂದು ಕರೆಯುತ್ತಾರೆ. ಮಕ್ಕಳಿಗೆ ಇವುಗಳನ್ನು ನೀಡುವುದು ಅವರ ಬೆಳವಣಿಗೆಗೆ ಮಾರಕ. ಮಕ್ಕಳಲ್ಲಿ ಅತಿಯಾದ ಚಟುವಟಿಕೆ ಮತ್ತು ಏಕಾಗ್ರತೆ ಕೊರತೆಗೆ ಇದು ಕಾರಣವಾಗುತ್ತದೆ. ಹೆಚ್ಚಿನ ಸಾಫ್ಟ್ ಡ್ರಿಂಕ್ಗಳಲ್ಲಿ ಕೃತಕ ಬಣ್ಣಗಳನ್ನು ಬಳಸುತ್ತಾರೆ. ಈ ಬಣ್ಣಗಳು ಕ್ಯಾನ್ಸರ್ ಕಾರಕವಾಗುವ ಸಾಧ್ಯತೆ ಇದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಇದರಲ್ಲಿ ಬಳಸುವ ಪ್ರಿಸರ್ವೇಟಿವ್ಗಳು ಲಿವರ್ ಮೇಲೆ ಒತ್ತಡ ಏರುತ್ತವೆ. ಫ್ಯಾಟಿ ಲಿವರ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಲು ಇದೇ ಕಾರಣ. ತಂಪು ಪಾನೀಯ ಕುಡಿದಾಗ ಬರುವ ತೇಗು ನಮಗೆ ಆರಾಮ ನೀಡುತ್ತದೆ ಎಂದುಕೊಳ್ಳುತ್ತೇವೆ. ಆದರೆ ಅದು ಕೇವಲ ಹೊಟ್ಟೆಯಲ್ಲಿದ್ದ ಗಾಳಿ ಹೊರಬರುತ್ತಿರುವುದಷ್ಟೇ. ಅದು ಜೀರ್ಣಕ್ರಿಯೆಗೆ ಯಾವುದೇ ಸಹಾಯ ಮಾಡುವುದಿಲ್ಲ. ಬದಲಾಗಿ ಜೀರ್ಣಕ್ರಿಯೆಗೆ ಬೇಕಾದ ಕಿಣ್ವಗಳನ್ನು ನಾಶಪಡಿಸುತ್ತದೆ. ತಣ್ಣನೆಯ ಪಾನೀಯ ಕುಡಿದಾಗ ಹೊಟ್ಟೆಯ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ. ಇದರಿಂದ ಜೀರ್ಣಕ್ರಿಯೆ ನಿಧಾನವಾಗಿ ಹೊಟ್ಟೆ ಉಬ್ಬರ ಉಂಟು ಮಾಡುತ್ತದೆ. ರಾತ್ರಿ ಹೊತ್ತು ಇವುಗಳನ್ನು ಕುಡಿಯುವುದರಿಂದ ನಿದ್ರೆ ಬರದೇ ಇರಬಹುದು. ಕೆಫೇನ್ ನಿಮ್ಮ ನಿದ್ರೆಯ ಚಕ್ರವನ್ನು ಹಾಳು ಮಾಡುತ್ತದೆ. ಇದು ರಕ್ತದೊತ್ತಡ ಮತ್ತು ಬಿಪಿ ಹೆಚ್ಚಾಗಲು ಕಾರಣವಾಗಬಹುದು. ಕಿಡ್ನಿಗಳಲ್ಲಿ ಕಲ್ಲು ಉಂಟಾಗಲು ಇವು ಪೂರಕವಾಗಿವೆ. ಗರ್ಭಿಣಿಯರು ಇವುಗಳಿಂದ ದೂರವಿರುವುದು ಅತ್ಯಂತ ಅವಶ್ಯಕ. ಕಂಪನಿಗಳು ಜಾಹೀರಾತಿನ ಮೂಲಕ ನಮ್ಮನ್ನು ದಾರಿ ತಪ್ಪಿಸುತ್ತವೆ. ಕೂಲ್ ಆಗಿರಲು ಸೋಡಾ ಕುಡಿಯಿರಿ ಎಂಬುದು ಕೇವಲ ಮಾರ್ಕೆಟಿಂಗ್ ತಂತ್ರ. ನಿಜವಾದ ಕೂಲಿಂಗ್ ನಮ್ಮ ದೇಹದ ಒಳಗಿನಿಂದ ಆಗಬೇಕು. ಪ್ರಕೃತಿ ನಮಗೆ ಅತ್ಯುತ್ತಮ ಪರ್ಯಾಯಗಳನ್ನು ನೀಡಿದೆ. ಎಳನೀರು ನೈಸರ್ಗಿಕವಾಗಿ ದೇಹವನ್ನು ತಂಪು ಮಾಡುತ್ತದೆ. ಇದರಲ್ಲಿರುವ ಪೊಟ್ಯಾಷಿಯಂ ದೇಹಕ್ಕೆ ಶಕ್ತಿ ನೀಡುತ್ತದೆ. ಮಜ್ಜಿಗೆ ಅತ್ಯುತ್ತಮವಾದ ಪ್ರೋಬಯೋಟಿಕ್ ಪಾನೀಯ. ಇದು ಹೊಟ್ಟೆಯನ್ನು ತಂಪು ಮಾಡುವುದಲ್ಲದೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ. ನಿಂಬೆ ಹಣ್ಣಿನ ರಸ ವಿಟಮಿನ್ ಸಿ ನೀಡುತ್ತದೆ ಮತ್ತು ಹೈಡ್ರೇಷನ್ ಕಾಪಾಡುತ್ತದೆ. ಬಾರ್ಲಿ ನೀರು ದೇಹದ ಉಷ್ಣಾಂಶ ಇಳಿಸಲು ರಾಮಬಾಣ. ಹಣ್ಣಿನ ರಸಗಳನ್ನು ಕುಡಿಯುವಾಗ ಸಕ್ಕರೆ ಸೇರಿಸಬೇಡಿ.
ಮಣ್ಣಿನ ಮಡಕೆಯ ನೀರು ಫ್ರಿಡ್ಜ್ ನೀರಿಗಿಂತ 1000 ಪಟ್ಟು ಉತ್ತಮ. ಮಡಿಕೆ ನೀರು ನೈಸರ್ಗಿಕವಾಗಿ ನೀರನ್ನು ತಂಪು ಮಾಡಿ ಮಿನರಲ್ ಸೇರಿಸುತ್ತದೆ. ಹೊರಗೆ ಹೋಗುವಾಗ ಬಾಟಲಿ ನೀರಿಗಿಂತ ಮನೆಯ ನೀರನ್ನು ಕೊಂಡೊಯ್ಯಿರಿ. ಬಾಯಾರಿಕೆಯಾದಾಗ ಮೊದಲು 1 ಲೋಟ ನೀರು ಕುಡಿಯಿರಿ. ಆಗ ನಿಮ್ಮ ಸಾಫ್ಟ್ ಡ್ರಿಂಕ್ ಕುಡಿಯಲು ಹಂಬಲ ತಾನಾಗಿಯೇ ಕಡಿಮೆಯಾಗುತ್ತದೆ. ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ಮರೆಯಬೇಡಿ. ರುಚಿಗಾಗಿ ನಿಮ್ಮ ಜೀವದ ಜೊತೆ ಆಟವಾಡಬೇಡಿ. ಈ ಪಾನೀಯ ಕಂಪನಿಗಳಿಗೆ ನಿಮ್ಮ ಆರೋಗ್ಯಕ್ಕಿಂತ ಲಾಭವೇ ಮುಖ್ಯ. ನಿಮ್ಮ ದೇಹ ಒಂದು ದೇವಸ್ಥಾನವಿದ್ದಂತೆ, ಅದಕ್ಕೆ ವಿಷ ಹಾಕಬೇಡಿ. ಹಿಂದೆ ತಂಪು ಪಾನೀಯಗಳನ್ನು ಕುಡಿಯುವುದನ್ನು ನಿಲ್ಲಿಸಿ. ಆರೋಗ್ಯಕರ ಜೀವನ ಶೈಲಿಗೆ ನಾಂದಿ ಹಾಡಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದೆ ಎಂದು ನಾವು ನಂಬುತ್ತೇವೆ. ಈ ಕರಾಳ ಸತ್ಯವನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಆರೋಗ್ಯವಾಗಿರಿ ಮತ್ತು ಜಾಗೃತವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.